ಇವುಗಳಲ್ಲಿ ಯಾವುದು ಏಷ್ಯಾದ ಮೊದಲ ಕರಡಿ ಸ್ಲಾತ್ ಬಿಯರ್ ಅಭಯಾರಣ್ಯ ಎಂದು ಘೋಷಿಸಲ್ಪಟ್ಟಿದೆ? ದರೋಜಿ ಸ್ಯಾಂಚುರಿ, ರತ್ನಮಹಲ್ ರಾಷ್ಟ್ರೀಯ ಉದ್ಯಾನವನ, ಜೆಸ್ಸೋರ್ ಸ್ಯಾಂಚುರಿ, ಬಲರಾಮ್ ಅಂಬಾಜಿ ಸ್ಯಾಂಚುರಿ. Which of the following is the declared as Asia first sloth bear sanctuary? Daroji Sanctuary, Ratnamahal National Park, Jessore Sanctuary, Balram Ambaji Sanctuary. ಓಕೆ, ಇದರಲ್ಲಿ ಯಾವುದು ಆನ್ಸರ್ ಅಪ್ಪ ಅಂದರೆ ಸರಿಯಾದ ಉತ್ತರ ದರೋಜಿ ಅಭಯಾರಣ್ಯ. ದರೋಜಿ ಸ್ಲಾತ್ ಕರಡಿ ಅಭಯಾರಣ್ಯ, ದರೋಜಿ ಸ್ಲಾತ್ ಬಿಯರ್ ಸ್ಯಾಂಚುರಿ ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆ ಅಂದರೆ ಈಗಿನ ವಿಜಯನಗರ ಜಿಲ್ಲೆಯಲ್ಲಿದೆ. ಇದು ಕರಡಿಗಳ ಸಂರಕ್ಷಣೆಗಾಗಿ ಸ್ಥಾಪಿಸಲಾದ ಪ್ರಮುಖ ಅಭಯಾರಣ್ಯ. ಏಷ್ಯಾದ ಮೊದಲ ಸ್ಲಾತ್ ಕರಡಿ ಅಭಯಾರಣ್ಯ ಎಂದು ಪ್ರಖ್ಯಾತವಾಗಿದೆ. ಈ ಪ್ರದೇಶವು ಕರಡಿಗಳಿಗೆ ಸೂಕ್ತವಾದ ಆವಾಸ ಸ್ಥಾನವನ್ನು ಒದಗಿಸುತ್ತದೆ. ಸೊ ಆನ್ಸರ್ ದರೋಜಿ ಅಭಯಾರಣ್ಯ. ದರೋಜಿ ಸ್ಲಾತ್ ಕರಡಿ ಅಭಯಾರಣ್ಯವನ್ನು ಅಕ್ಟೋಬರ್ 1994ರಲ್ಲಿ ಸ್ಥಾಪಿಸಲಾಯಿತು. ಕರ್ನಾಟಕ ಸರ್ಕಾರ ಬಳ್ಳಾರಿ ಜಿಲ್ಲೆಯ ಬಿಳಿಕಲ್ಲು ಅಂದರೆ ವಿಜಯನಗರ ಜಿಲ್ಲೆಯ ಬಿಳಿಕಲ್ಲು ಮೀಸಲರಣ್ಯದ 5587.30 ಹೆಕ್ಟೇರ್ ಪ್ರದೇಶವನ್ನು ದರೋಜಿ ಕರಡಿ ಅಭಯಾರಣ್ಯ ಎಂದು ಘೋಷಣೆ ಮಾಡಿತು. ಸೊ ಇದು ಭಾರತ ಮತ್ತು ಏಷ್ಯಾದಲ್ಲಿ ಸ್ಲಾತ್ ಕರಡಿಗಳಾದ ಸ್ಲಾತ್ ಬಿಯರ್ಗಳ ಸಂರಕ್ಷಣೆ ಸ್ಥಾಪಿಸಲಾದ ಮೊದಲ ವಿಶೇಷ ಅಭಯಾರಣ್ಯ ಆಗಿದೆ. ಸೊ ಇನ್ನು ಕೊಟ್ಟಿರುವಂಥ ಅದರ್ ಆಪ್ಷನ್ ನೋಡುವಾಗ ರತ್ನಮಹಲ್ ರಾಷ್ಟ್ರೀಯ ಉದ್ಯಾನವನ, ಇದು ಗುಜರಾತ್ನ ದಾಹೋದ್ ಜಿಲ್ಲೆಯಲ್ಲಿದೆ. ಪ್ರಮುಖ ಅಂಶ ಏನಪ್ಪ ಅಂದರೆ ಇದು ಒಂದು ವನ್ಯಜೀವಿ ಅಭಯಾರಣ್ಯ. ಗುಜರಾತ್ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಸ್ಲಾತ್ ಕರಡಿಗಳಿರುವ ಪ್ರದೇಶವಾಗಿದೆ. ಸೊ ಇದು ಗುಜರಾತ್ ಮತ್ತು ಮಧ್ಯಪ್ರದೇಶ ಗಡಿಯಲ್ಲಿದೆ. ಇಲ್ಲಿ ಚಿರತೆಗಳು, ನರಿಗಳು ಮತ್ತು ವಿವಿಧ ಪಕ್ಷಿಗಳ ಪ್ರಭೇದಗಳು ಸಹ ಕಂಡುಬರ್ತವೆ. ಮಹತ್ವ ಏನಪ್ಪ ಅಂದರೆ ಇದು ಪನಾಮ್ ನದಿಯ ಜಲಾನಯನ ಪ್ರದೇಶವಾಗಿದ್ದು ನೀರಿನ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಈ ಒಂದು ರಾಷ್ಟ್ರೀಯ ಉದ್ಯಾನವನ. ಇದರ ಬೆಟ್ಟದ ಮತ್ತು ಮಿಶ್ರ ಪತನಶೀಲ ಕಾಡುಗಳು ವನ್ಯಜೀವಿಗಳು ಉತ್ತಮ ಆವಾಸ ಸ್ಥಾನವನ್ನು ಒದಗಿಸ್ತಾ ಇದೆ. ನೆಕ್ಸ್ಟು ಜೆಸ್ಸೋರ್ ಅಭಯಾರಣ್ಯ, ಇದು ಸಹ ಗುಜರಾತ್ನ ಬನಸ್ಕಾಂತ್ ಜಿಲ್ಲೆ, ಗುಜರಾತ್ ರಾಜಸ್ಥಾನ್ ಗಡಿಯಲ್ಲಿದೆ. ಪ್ರಮುಖ ಅಂಶಗಳು ಈ ಅಭಯಾರಣ್ಯವು ಅರಾವಳಿ ಬೆಟ್ಟಗಳ ಪ್ರದೇಶದಲ್ಲಿದೆ. ಇದನ್ನು ವಿಶೇಷವಾಗಿ ಸ್ಲಾತ್ ಕರಡಿಗಳ ಸಂರಕ್ಷಣೆಗೆ 1978ರಲ್ಲಿ ಸ್ಥಾಪಿಸಲಾಯಿತು. ಇದು ಗುಜರಾತ್ನ ಎರಡನೇ ಅತಿ ಎತ್ತರದ ಜೆಸ್ಸೋರ್ ಬೆಟ್ಟವನ್ನು ಒಳಗೊಂಡಿದೆ. ಮಹತ್ವ ಮರುಭೂಮಿ ಪರಿಸರ ವ್ಯವಸ್ಥೆ ಮತ್ತು ಒಣ ಪತನಶೀಲ ಕಾಡುಗಳ ನಡುವೆ ಒಂದು ರಕ್ಷಣಾತ್ಮಕ ವಲಯವಾಗಿ ಕೆಲಸ ಮಾಡ್ತಾಯಿದೆ. ಇದರಿಂದ ಥಾರ್ ಮರುಭೂಮಿಯ ವಿಸ್ತರಣೆ ತಡೆ ಸಹಾಯ ಮಾಡ್ತಾಯಿದೆ. ನೆಕ್ಸ್ಟು ಬಲರಾಮ್ ಅಂಬಾಜಿ ಅಭಯಾರಣ್ಯ, ಗುಜರಾತ್ನ ಬನಸ್ಕಾಂತ್ ಜಿಲ್ಲೆಯಲ್ಲಿದೆ. ಪ್ರಮುಖ ಅಂಶ ಏನಪ್ಪ, ಈ ಅಭಯಾರಣ್ಯ 1989ರಲ್ಲಿ ಸ್ಥಾಪಿಸಲಾಯಿತು. ಇದು ಅರಾವಳಿ ಬೆಟ್ಟಗಳ ಭಾಗವಾಗಿದ್ದು ಔಷಧಿ ಸಸ್ಯಗಳು ಮತ್ತು ವಿಶಿಷ್ಟ ಸಸ್ಯ ಪ್ರಭೇದಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಕರಡಿಗಳು, ಪಟ್ಟೆ ಕಿತ್ತಕಿರುಬಗಳು, ಚಿರತೆಗಳು ಮತ್ತು ಇತರ ಪ್ರಾಣಿಗಳು ವಾಸ ಮಾಡುತ್ತವೆ. ಸೊ ಮಹತ್ವ, ಈ ಅಭಯಾರಣ್ಯ ಬನಾಸ್ ಮತ್ತು ಸಬರ್ಮತಿ ನದಿಗಳ ಜಲನಯನ ಪ್ರದೇಶದಲ್ಲಿರುವುದರಿಂದ ಇದು ಉತ್ತರ ಗುಜರಾತ್ನ ಒಣ ಪ್ರದೇಶಕ್ಕೆ ಪರಿಸರ ಸಂರಕ್ಷಣೆಯನ್ನು ಒದಗಿಸ್ತಾ ಇದೆ. ಈ ಪ್ರದೇಶವು ಅಳಿವಿನಂಚಿನ ಕೆಲವು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಸಹ ಇದರಲ್ಲಿ ಇದ್ದಾವೆ. ಸೊ ಇದು ಸ್ಲಾತ್ ಬಿಯರ್. ಓಕೆ.